ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೇತು ಸ್ಟೈಲಿಂಗ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದೊಳಗೆ ನಾನು ಹೆವಿ ಚೆಸ್ಟ್ ಮತ್ತು ಹೆವಿ ಚೆಸ್ಟ್ ಸೈಜ್ ಇದ್ದಿದ್ದೆ ಅಂದರೆ 50 ಇಂಚು ಇದೆ ಸುತ್ತಳತೆ ಬ್ಲೌಸ್ ಸ್ಟಿಚಿಂಗ್ ಇದೆ. ಇದ್ರದ್ದು ವಿಡಿಯೋನ ನಾನು ಕಟ್ಟಿಂಗ್ ವಿಡಿಯೋನ ಲಾಸ್ಟ್ ವಿಡಿಯೋದೊಳಗೆ ಹಾಕೀನಿ ನೋಡಿರಿ. ಅಲ್ಲೇ ಎಲ್ಲ ಮಾರ್ಕಿಂಗ್ ಹಾಕಿ ರೆಡಿ ಮಾಡಿ ತೋರಿಸಿ ನಾನು ಇವಾಗ. ಈಗ ಅದ್ರದ್ದು ಸ್ಟಿಚಿಂಗ್ ವಿಡಿಯೋನ ಹಾಕಾತೀನಿ. ನಾವು ಪ್ಲೇನ್ ಬ್ಲೌಸ್ ಹೊಲಿಬೇಕಾದ್ರೆ ಅತಿ ಫಾಸ್ಟಾಗಿ ಯಾವ ರೀತಿ ಹೊಲಿಬೇಕು ಮತ್ತು ಯಾವ ರೀತಿಯಾಗಿ ನಾವೆಲ್ಲ ಫಸ್ಟನ್ನು ರೆಡಿ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಇವತ್ತಿನ ವಿಡಿಯೋದೊಳಗೆ ಹೇಳ್ಕೊಡಕತ್ತೀನಿ ನೋಡಿರಿ. ನಾನು ಫಸ್ಟ್ ಏನು ಮಾಡೀನಿ, ಈ ರೀತಿ ಕ್ರಾಸ್ ಬೆಲ್ಟನ್ನು ಇದು ನೋಡಿರಿ. ಮೇನ್ ಫ್ಯಾಬ್ರಿಕ್ ನನಗೆ ಕಡಿಮೆ ಬಿತ್ತೇವಿ ಸೈಜ್ ಆಗಿರೋದ್ರಿಂದ ಬಿಗ್ ಸೈಜಲ್ಲಿ ನೋಡಿರಿ. ಈ ಪೈಪಿಂಗ್ ರೆಡಿ ಮಾಡ್ಕೊಂಡಿನಿ, ಇದ್ರ ಸ್ಲೀವ್ ರೆಡಿ ಮಾಡ್ಕೊಂಡಿನಿ ಅಂತ ಇವನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಅಂದರೆ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಈಸಿ ಆಗ್ತೈತಿ. ಬೆನ್ ಪಟ್ಟಿ, ಇದು ರಿಂಗ್ ಪಟ್ಟಿ, ಉಕ್ಕಿನ ಪಟ್ಟಿ ಎಲ್ಲವನ್ನೂ ಸ್ಟಿಚ್ ಮಾಡಿ ಇಟ್ಕೊಂಡಿನಿ. ಈಗ ನಾನು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡಕತ್ತೀನಿ. ಫಸ್ಟ್ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಬೇಕಾದ್ರೆ ನೋಡಿರಿ, ಈ ಕಡೆ ನಾವು ಫೋಲ್ಡ್ ಮಾಡಿರ್ತಾವಲ್ಲ ಅಲ್ಲಿಂದ 4.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಹಾಕ್ಕೊಂಡು ಅಲ್ಲೊಂದು ಕಚ್ ಹಾಕ್ಕೋಬೇಕು. ಈ ರೀತಿ ಒಂದು ಮಾರ್ಕ್ ಹಾಕ್ಕೋಬೇಕು. ಹಾಕ್ಕೊಂಡು ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಬರ್ತಾವಲ್ರಿ, ಅವನ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕರೆಕ್ಟಾಗಿ ಸೆಂಟ್ರಲ್ಲಿ ಹಿಡ್ಕೊಂಡು ಕರೆಕ್ಟಾಗಿ ಈ ರೀತಿ ನಾ ಹೆಂಗೆ ತೋರಿಸಿದ್ನಲ್ಲ ಆ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಒಂದು ಟಕ್ಸ್ ಅನ್ನಿದ್ದೀರಿ. ಟಕ್ಸ್ ಯಾವಾಗಲೂ ಬ್ಯಾಕ್ ಪಾರ್ಟ್ ಒಳಗೆ 4ರಿಂದ 4.25 ಇಂಚ್ ಹೈಟ್ ಇರಬೇಕು. ಇದೆಲ್ಲ ಬ್ಲೌಸಿಗೂ ಕಾಮನ್ ರೀ, ಒಂದು ಹೆಚ್ಚು ಕಡಿಮೆ ಅಂತ ಏನಿಲ್ಲ. ಜಸ್ಟ್ ಇವು ಏನು ಬಟ್ಟೆ ಪ್ಲೇನ್ ಇರ್ತಾವಲ್ರಿ, ಹಿಂಗೆ ಸ್ವಲ್ಪ ಬಟ್ಟೆ ಮುದಡೆ ಆದಂಗೆ ಆಗ್ತೈತೆ, ಲಾಸ್ಟ್ ರಫ್ ಆಗ್ತೇವಲ್ಲ ಅಲ್ಲೇ ಅದನ್ನು ಸರಿ ಮಾಡಿಕೊಂಡೆ. ನೆಕ್ಸ್ಟ್ ಇನ್ನೊಂದು ಸೈಡ್ನು ಟಕ್ಸನ್ನು ಹಿಡಿಯಾಕತ್ತೀನಿ ನೋಡಿರಿ. ಈ ರೀತಿ ಹಿಡಿಬೇಕು. ಈ ರೀತಿ ಹಿಡಿದ್ರೆ ಅಂದರೆ ನಿಮ್ಗೆ ಬ್ಯಾಕ್ ಪಾರ್ಟದ್ದು ಮುಗಿತೈತೆ ಕೆಲಸ. ಏನು ಅಂದ್ರೆ ಮುಗಿತೈತೆ ಅಂದರೆ ಇನ್ನು ನಾವೇನು ಮಾಡ್ಬೇಕಂದ್ರೆ ಇದಕ್ಕೆ ಬೆನ್ಪಟ್ಟೆಯನ್ನು ಕೊಟ್ಟರೆ ಮುಗಿತೈತೆ ನೋಡಿರಿ. ಬೆನ್ಪಟ್ಟೆನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು ಸೈಡು 1/4 ಇಂಚಿನಷ್ಟು ಬಟ್ಟೆನ ಮಡಿಚಿ ಇಟ್ಕೊಂಡೀನಿ ರೀ. 1/4 ಇಂಚಿನಷ್ಟು ಒಂದು ಸೈಡ್ ಇಟ್ಕೊಂಡೀನಿ. ಉಲ್ಟಾ ಇಟ್ಟೀನಿ, ಬ್ಲೌಸ್ ಸೀದಾ ಇಟ್ಟೀನಿ. ನಾವು ನಮ್ಮ ಬೆನ್ಪಟ್ಟಿಯನ್ನು ಏನು ಮಾಡೀನಿ, ಉಲ್ಟಾ ತೊಗೊಂಡು ಈಗ ಬೆನ್ಪಟ್ಟಿಗೆ ಬೆನ್ನಿನ ಭಾಗದೊಳಗೆ ಅಟ್ಯಾಚ್ ಮಾಡಾಕ್ತೀನಿ ನೋಡಿರಿ. ಈ ರೀತಿ ಅಟ್ಯಾಚ್ ಮಾಡಿದ್ದೆ. ಈಗ ಇದನ್ನು ಈ ರೀತಿ ಹೊಲಿಸ್ಕೋಬೇಕು ರೀ. ನೋಡಿ ಹೊಲಿಸ್ಕೊಂಡು ಆ ಕಡೆ ಬೆನ್ನಿನ ಪಟ್ಟಿ ಹಚ್ಚಕತ್ತಲ್ಲ ಅದ್ರ ಮೇಲೆ ಸ್ಟಿಚ್ ಹಾಕಬೇಕು. ಬ್ಲೌಸಿನ ಮೇಲೆ ಅಲ್ರಿ, ಬೆನ್ನಿನ ಪಟ್ಟಿ ಅಂತ ತೊಗೊಂಡಿವಲ್ಲ ಎಕ್ಸ್ಟ್ರಾ ಪಟ್ಟಿ, ಅದ್ರ ಮೇಲೆ ಸ್ಟಿಚ್ ಹಾಕಬೇಕು ನೋಡಿರಿ. ಇಷ್ಟ ಆಯ್ತಲ್ಲ. ಈಗ ನೆಕ್ಸ್ಟ್ ಅದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಅಂದರೆ ಇದು ಪ್ಲೇನ್ ಬ್ಲೌಸ್ ಐತಲ್ರಿ, ಸ್ವಲ್ಪ ದಪ್ಪನ ಬಟ್ಟೆ ಇತ್ತಪ್ಪ ಅಂತಂದ್ರೆ ಬ್ಲೌಸು ಸ್ವಲ್ಪ ಸ್ಟಿಫ್ ಆಗಿ ಕುಂದಿರ್ತಾವೆ ಅಂಥೇಳಿ ನಾನು ಸ್ವಲ್ಪ ಡಬಲ್ ಪಟ್ಟಿನ ಕೊಟ್ಟು ಸ್ಟಿಚ್ ಮಾಡಕತ್ತೀನಿ. ಬಟ್ಟೆ ತೆಳಗಿಟ್ಟು ಅಂದರೆ ಡಬ್ಬಲ್ ಕೊಟ್ಟು ದಪ್ಪಂಗೆ ಹಚ್ಚಿದ್ರೆ ಅಂದರೆ ಸ್ವಲ್ಪ ಬ್ಲೌಸ್ ಫಿನಿಶಿಂಗ್ ವೇರ್ ಮಾಡಿದಾಗ ಚೆಂದ ಕಾಣ್ತಾವೆ ಅಂಥೇಳಿ ಈ ರೀತಿ ನಾನು ಮಾಡ್ತೀನಿ ನೋಡಿರಿ. ಸೆಂಟ್ರಲ್ಲಿ 1/4 ಇಂಚಿನಷ್ಟು ನಾನು ಮಡಚ್ಕೊಂಡಿದ್ದೆ. ಅದನ್ನು ಅಲ್ಲೇ ಫೋಲ್ಡಿಂಗ್ ಮಾಡೋ ಹೊತ್ನಾಗೂ ಕರೆಕ್ಟಾಗಿ ಮಡಚ್ಕೊಂಡು ನೀವು ಸ್ಟಿಚ್ ಮಾಡಬೇಕಾಗ್ತೈತಿ ನೋಡಿರಿ. ಈ ರೀತಿ ಕರೆಕ್ಟಾಗಿ ಎಷ್ಟು ಒಂದೇ ಸೈಜಿನೊಳಗೆ ಮಡಚ್ಕೊತ ಬರಿಬೇಕು ರೀ. ಆದರೆ ನಾವು ಕಟ್ಟಿಂಗ್ ಮಾಡಬೇಕಾದ್ರೂ ಕರೆಕ್ಟಾಗಿ ಒಂದೇ ಸೈಜಿನಾಗ ಕಟ್ ಮಾಡಬೇಕು. ಅಂದರೆ ನಮಗೆ ಇಲ್ಲಿ ಸ್ಟಿಚಿಂಗ್ ಮಾಡೋದು ಮುಂದೆ ಈಸಿ ಆಗ್ತೈತಿ. ಈಗ ನೋಡಿರಿ ಬ್ಯಾಕ್ ಪಾರ್ಟ ರೆಡಿ ಆಯಿತು. ಸಿಂಪಲ್, ಇದು ಈಸಿ ಐತ್ರಿ. ಪ್ಲೇನ್ ಬ್ಲೌಸ್ ಅಂದ್ರೆ ಎಲ್ಲನೂ ಈಸಿ ಇರ್ತೈತಿ. ಕರೆ ಅದು ಬಟ್ಟೆ ಜೋಡಿಸ್ಕೊಳ್ಳೋದು ಭಾಳ ಇರ್ತೈತಿ ಇದಕ್ಕೆ ನೋಡಿರಿ. ನಾನು ಟಕ್ಸ್ ಪಾರ್ಟ್ನ ಇವನ್ನೆಲ್ಲ ಮಾರ್ಕಿಂಗು ನಿಮ್ಮ ಕಟ್ಟಿಂಗ್ ವಿಡಿಯೋದೊಳಗೆ ತೋರಿಸ್ತೀನಿ. ನೀವು ಕಟ್ಟಿಂಗ್ ವಿಡಿಯೋದೊಳಗೆ ನೋಡಿಕೊಂಡು ಸ್ಟಿಚಿಂಗ್ ಮಾಡೋಕೆ ನೋಡಿದ್ರೆ ಅಂದರೆ ನಿಮ್ಗೆ ಈಸಿ ಆಗುತ್ತೆ. ಕಟ್ಟಿಂಗ್ ವಿಡಿಯೋ ನೋಡಿಕೊಂಡು ಕಟ್ ಮಾಡ್ಕೊರಿ, ಆಮೇಲೆ ಸ್ಟಿಚಿಂಗ್ ವಿಡಿಯೋ ನೋಡಿಕೊಂಡು ಸ್ಟಿಚ್ ಮಾಡಿರಿ, ಈಸಿ ಆಗುತ್ತೆ. ಅಲ್ಲೆಲ್ಲ ನಾನು ಎಷ್ಟು ಇಂಚಿಗೆ ಹಾಕಬೇಕು ಏನಂತ ಎಲ್ಲ ಮೆಜರ್ಮೆಂಟ್ ಪ್ರಕಾರ ಹಾಕಿ ತೋರಿಸ್ತೀನಿ ನೋಡಿರಿ. ಇದು ನಾನು ಟಕ್ಸನ್ನು ಇನ್ನೊಂದು ಸೈಡನ್ನು ಕರೆಕ್ಟಾಗಿ ಅದರ ಮೇಲೆ ಇಟ್ಟು ಸ್ವಲ್ಪ ಇದು ಪ್ರೆಸ್ ಮಾಡಿದಾಗ ನಮ್ಗೆ ಅವುಗಳು ಮಾರ್ಕ್ ಸಿಗ್ತಾವೆ. ಆ ಮಾರ್ಕ್ ಮೇಲೆ ನಾವು ಒಳ್ಳೆ ಮಾರ್ಕಿಂದ ಮಾಡಿದರೆ ಮಾಡಬೇಕು. ನನಗೆ ಅವು ಕಾಣಿಸಕತ್ತಿದ್ದು ರೀ, ಹೀಗಾಗಿ ನಾನು ನೋಡಿ ಅಷ್ಟೇ. ಯಾಕಂದರೆ ಇದು ಪ್ಲೇನ್ ಬ್ಲೌಸ್ ಐತಲ್ಲ, ನಾವು ಭಾಳ ಚೊಪ್ಪಿಸ್ಲಿ ಹಾಕಿದ್ಕೋ ಕಸ್ಟಮರ್ಸು ಸ್ವಲ್ಪ ಇದಾಗ್ತಾವೆ ರೀ, ಇವು ಚೇಂಜ್ ಆಗ್ತಾವೆ. ಹಿಂಗಾಗಿ ನಾನು ಅದು ಕಾಣಕತ್ತಿತ್ತು ಅಂಥೇಳಿ ಅಷ್ಟನ್ನು ಸ್ಟಿಚ್ ಮಾಡಿದೆ. ಯಾವಾಗಲೂ ನಾವು ರಿಂಗ್ ಪಟ್ಟಿ ಇರುತ್ತಲ್ಲ ಆ ಕಡೆ ಸೈಡಿಂದ ಒಂದು ಫಸ್ಟ್ ಆ ಡಾಟ್ಸನ್ನು ಹಿಡಿಬೇಕು. ನಾನು ಎಲ್ಲ ವಿಡಿಯೋದೊಳಗೂ ಹೇಳಾಕತ್ತೀನಿ ರೀ. ಬಿಗ್ನರ್ಸ್ ಯಾರು ನೋಡಾಕತ್ತಿದ್ದೀರ ಅಂದರೆ ಕರೆಕ್ಟಾಗಿ ಸಾಕಷ್ಟು ವಿಡಿಯೋದೊಳಗೂ ಹೇಳೀನಿ ಟ್ರಿಕ್ಸ್ಗಳನ್ನು ನೋಡಿಕೊಂಡು ಕಲ್ತ್ಕೊಳ್ರಿ. ಕೊನೆವರೆಗೂ ವಿಡಿಯೋ ನೋಡಿಕೊಂಡು ಪರ್ಫೆಕ್ಟಾಗಿ ಪ್ಲೇನ್ ಬ್ಲೌಸ್ ಅನ್ನೋದನ್ನು ಇನ್ ಡೀಟೇಲಾಗಿ ಹೇಳ್ಕೊಟ್ಟಿನಿ, ನೋಡಿ ಕಲ್ತ್ಕೊಳ್ರಿ.
ನೆಕ್ಸ್ಟ್ ಸೆಂಟ್ರ್ ಡಾಚ್ ಹಿಡಿದ ಮೇಲೆ ನಾವು ಈ ರೀತಿ ಆರ್ಮೋಲ್ ಕಡೆ ಬರುತ್ತಲ್ಲ ಡಾಚ ಅದನ್ನು ಹಿಡಿಬೇಕು. ನಾನು ಯಾವಾಗಲೂ ನಾರ್ಮಲ್ ಬ್ಲೌಸು ಅಥವಾ ಪ್ಲೇನ್ ಬ್ಲೌಸು ಸಾದಾ ಬ್ಲೌಸ್ ಅಂದರೆ 3 ಟಕ್ಸ್ಗಳನ್ನು ಹಿಡಿತೀನಿ ರೀ. ಭಾಳ ಪರ್ಫೆಕ್ಟಾಗಿ ಕುಂದಿರ್ತಾವೆ. ಕಟಿಂಗ್ ನಾ ಯಾವ ರೀತಿ ಮಾಡೀನಿ ಅದೇ ರೀತಿ ಮಾಡಿ ಇದೇ ರೀತಿ ಸ್ಟಿಚ್ ಮಾಡಿದೆ ಅಂದರೆ ನಿಮ್ಗೆ ಪರ್ಫೆಕ್ಟಾಗಿ ಬರ್ತಾವೆ. ನೋಡಿರಿ, ಈಗ ಕ್ರಾಸ್ ಬೆಲ್ಟ್ ಹಚ್ಚಕತ್ತೀನಿ. ಕ್ರಾಸ್ ಬೆಲ್ಟ್ ನೋಡಿರಿ ಕರೆಕ್ಟಾಗಿ ಅದು ಹೆಂಗೆ ಐತಿ ಕರೆಕ್ಟಾಗಿ ಇಟ್ಕೋಬೇಕು. ಎರಡೂ ಸೀದಾ ಇಟ್ಕೊಂಡು ಆಮೇಲೆ ಏನು ಮಾಡಬೇಕು, ಅದರ ಮೇಲೆ ಹೊಳಿಸಿ ಹಾಕಿ ಈ ರೀತಿ ನಾ ತೋರ್ಸಾತೇನೆ ಆ ರೀತಿ ಸ್ಟಿಚ್ ಮಾಡಬೇಕು. ಅಂದರೆ ಅದೂ ಸೀದಾ ಇರಬೇಕು. ಕ್ರಾಸ್ ಬೆಲ್ಟ್ ನಮ್ಮ ಬ್ಲೌಸ್ನೂ ಸೀದಾ ಇರಬೇಕು. ಅಂದ್ರೆ ಅದರ ಸ್ಪೇಸ್ ಅಪೋಸಿಟ್ ಆಗಿದ್ದು ಇಟ್ಕೋಬೇಕು. ಆ ರೀತಿ ಇಟ್ಕೊಂಡು ಇಲ್ಲೇ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ನಾನು ಕ್ರಾಸ್ ಬೆಲ್ಟ್ ಯಾವಾಗಲೂ ಅಂದರೆ ಸ್ಟಿಚ್ ಹೊರಗೆ ಬರಲಾರ್ದಂಗೆ ಸ್ಟಿಚ್ ಮಾಡ್ತೀನಿ ಯಾವುದೇ ಬ್ಲೌಸ್ ಆದರೂ. ಯಾಕಂದರೆ ಫಿನಿಶಿಂಗು ಚಲೋ ಇರ್ತೈತೆ ರೀ. ಬಟ್ಟೆ ಏನಾದರೂ ಸಾದಾ ಇದ್ದರೆ ಗುಂಜು ಬಿಚ್ಚು ಇದ್ದು ಅಂದರೂ ನಮಗೆ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ. ಅದಕ್ಕೆ ನಾನು ಇದೇ ರೀತಿ ಅದನ್ನು ಒಳಗಡೆ ಬಟ್ಟೆಯನ್ನು ಒಳಗಡೆ ಹಾಕಿ ಒಳ್ಳೆ ಮತ್ತೆ ಆ ಕ್ರಾಸ್ ಬೆಲ್ಟದ್ದು ಎಡ್ಜು ಈ ಕ್ರಾಸ್ ಬೆಲ್ಟ್ ಎಡ್ಜು ಎರಡೂ ಸೇರಿಸಿ ಒಂದು ಸ್ಟಿಚ್ ಹಾಕಾಕತ್ತೀನಿ. ನೀವು ವಿಡಿಯೋವನ್ನು ಕರೆಕ್ಟಾಗಿ ನೀಟಾಗಿ ನೋಡಿದ್ರೆ ಅಂದರೆ ತಿಳಿತೈತೆ ರೀ ಫ್ರೆಂಡ್ಸ್. ಈ ರೀತಿ ಕರೆಕ್ಟಾಗಿ ಅದನ್ನು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದನ್ನು ವಾಪಸ್ ನಾವು ಟರ್ನ್ ಮಾಡಿದಾಗ ಅಂದರೆ ಒಳಗಡೆ ಇರೋ ಬಟ್ಟೆಯನ್ನು ಕರೆಕ್ಟಾಗಿ ಟರ್ನ್ ಮಾಡಿದಾಗ ಈ ರೀತಿ ರೆಡಿ ಆಯ್ತು. ಹಿಂಗೆ ನಾನು ಇನ್ನೊಂದು ಕಡೆಯಿಂದ ರೆಡಿ ಮಾಡಿಕೊಂಡು ಎರಡೂ ರೆಡಿ ಮಾಡ್ಕೊಂಡೆ ರೀ. ಎರಡೂ ರೆಡಿ ಮಾಡಿಕೊಂಡು ಈಗ ಅದಕ್ಕೆ ನಾನು ಫಸ್ಟ್ ಉಕ್ಕಿನ ಪಟ್ಟಿ ಹಚ್ಚಾಕತ್ತೀನಿ. ಉಕ್ಕಿನ ಪಟ್ಟಿ ಹಚ್ಬೇಕಾದ್ರೆ ಕರೆಕ್ಟಾಗಿ ಒಂದು 1.5 ಇಂಚಿನಷ್ಟು ಬಟ್ಟೆ ಅಂತೂ ಬೇಕು. ಅದನ್ನು ತಗೊಂಡು ಕರೆಕ್ಟಾಗಿ ಈ ರೀತಿ ನಮ್ಮ ಲೆಫ್ಟ್ ಸೈಡಲ್ಲಿ ಉಕ್ಕಿನ ಪಟ್ಟಿನ ಹಚ್ಚಾಕತ್ತೀನಿ. ಲೆಫ್ಟ್ ಸೈಡಿಂದು ಪಾರ್ಟ್ ಬರುತ್ತಲ್ಲ ಫ್ರಂಟ್ ಪಾರ್ಟ ಅದು ನಾನು ಅಲ್ಲೇ ಉಕ್ಕಿನ ಪಟ್ಟಿ ಹಚ್ಚಾಕತ್ತೀನಿ. ನೋಡಿರಿ, ಈ ರೀತಿ ಕರೆಕ್ಟಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕು. ಈಗ ಅದನ್ನು ಮತ್ತೆ ಕೆಳಗಡೆ ಹೋಗಿಸಿ ಒಂದು ಸ್ಟಿಚ್ ಹಾಕಬೇಕು. ಅದು ಎಷ್ಟು ಬಟ್ಟೆ ನಾವು ಮಡ್ಚಿರ್ತೀವಲ್ಲ ಅಷ್ಟೇ ಬಟ್ಟೆ ಅಷ್ಟೇ ನಮ್ಮ ಮೇಲೇನೂ ಒಂದು ಸ್ಟಿಚ್ ಹಾಕ್ಕೊಂಡು ಕರೆಕ್ಟಾಗಿ ಆ ಬಟ್ಟೆ ಮೇಲೆ ನಿಮಗೊಂದು ಸ್ಟಿಚಿಂಗ್ ಬಂದಿರ್ತೈತಿ. ಈಗ ನೋಡಿರಿ, ರಿಂಗ್ ಪಟ್ಟಿ ಮಾಡ್ತೀನಿ. ರಿಂಗ್ ಪಟ್ಟಿ ಮಾಡ್ಬೇಕಾದ್ರೆ ಇದಕ್ಕೆ ಬಟ್ಟೆ ನಾ ಹೇಳಿದ್ನಲ್ರಿ ಭಾಳ ಶಾರ್ಟೇಜ್ ಬಿತ್ತು. ಹೀಗಾಗಿ ಇದಕ್ಕೆ ಡಾರ್ಕ್ ಗ್ರೀನ್ ಅಂತ ನನ್ನ ಕಡೆ ಬಟ್ಟೆ ಇತ್ತು. ಅದನ್ನು ನಾನೀಗ ಇದಕ್ಕೆ ಹಚ್ಚಕತ್ತೀನಿ. ಯಾಕಂದರೆ ಈ ಎಕ್ಸಾಕ್ಟ್ ಬಟ್ಟೆ ನನ್ನ ಕಡೆ ಸಿಗಲಿಲ್ಲ. ಹೀಗಾಗಿ ಇವುಗಳ ಬಟ್ಟೆನ ಎಕ್ಸ್ಟ್ರಾ ಬಟ್ಟೆನೆಲ್ಲ ನನ್ನ ಕಡೆ ಇದ್ದದ್ದನ್ನು ಅಡ್ಜಸ್ಟ್ ಮಾಡಿ ಹೊಲಿಯಾಕತ್ತೀನಿ. ನೋಡಿರಿ, ಸಿಂಗಲ್ ಲೇಯರ್ ತೊಗೊಂಡು ಕರೆಕ್ಟಾಗಿ ಯಾವಾಗಲೂ ರಿಂಗ್ ಪಟ್ಟಿ ಅಥವಾ ಉಕ್ಕಿನ ಪಟ್ಟಿ ಹಚ್ಬೇಕಾದ್ರೆ ಕೆಳಗಡೆ ವೇಸ್ಟ್ ಸೈಡಿಂದನೇ ಬರಬೇಕು ರೀ. ಅಂದರೆ ನಮ್ಗೆ ಕರೆಕ್ಟಾಗಿ ರೆಡಿ ಆಗ್ತಾವೆ. ನೋಡಿರಿ, ಕರೆಕ್ಟಾಗಿ ಹಚ್ಕೊಂಡು ಆಮೇಲೆ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಬೇಕು. ನೋಡಿರಿ, ಈ ರೀತಿ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಮೇಲೇನೂ ಕರೆಕ್ಟಾಗಿ ಬರ್ತೈತಿ. ಅಂದರೆ ಮೇಲೆ ಯಾವ ರೀತಿ ಸ್ಟಿಚ್ ಹಾಕಬೇಕಲ್ಲ ಎಡ್ಜಿಗೆ ಅದೇ ರೀತಿನ ಇಲ್ಲಿ ಬರ್ತೈತಿ. ನೋಡಿರಿ, ನಾನು ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿರಿ, ಕರೆಕ್ಟಾಗಿ ನಮಗೆ ಎಡ್ಜಲ್ಲಿ ಏನಿರುತ್ತಲ್ಲ ಅಲ್ಲೇ ಒಂದು ಸ್ಟಿಚ್ ಬಂದೈತಿ. ಅದರ ಬಾಜು ಮತ್ತು 1/4 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಂಡಿ ನಾನು. ಇಷ್ಟಾದಮೇಲೆ ಅವ್ರ ಬ್ಲೌಸ್ ಇರುತ್ತಲ್ರಿ, ಅವ್ರ ಬ್ಲೌಸಿಂದ ರಿಂಗ್ ಪಟ್ಟಿ ತೊಗೊಂಡು ರಿಂಗ್ ಪಟ್ಟಿ ಸೈಡ್ ಮೆಜರ್ಮೆಂಟ್ ತೊಗೊಂಡು ನಾವೀಗ ಕಟ್ಟಿಂಗ್ ಮಾಡಬೇಕಾಗ್ತೈತಿ. ಜಸ್ಟ್ ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್, ಸ್ಲೀವ್ ಎಲ್ಲ ಮುಗೀತು ರೀ. ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಈಗ ಪೈಪಿಂಗ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ್ರಿ. ಪೈಪಿಂಗ್ ಮಾಡ್ಕೊಳ್ಳೋಕೆ ಬಟ್ಟೆಯನ್ನು ನಾನು ಎಲ್ಲ ಕ್ರಾಸಾಗಿ ಕಟ್ಟಿಂಗ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡಿದ್ದೆ. ಅದನ್ನು 4/4 ಇಂಚಿನಷ್ಟು ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಾಕತ್ತೀನಿ. ನೋಡಿರಿ, ಇಲ್ಲಿ ತೋರ್ಸಾತೀನಿ ನಿಮಗೆ. 1/4 ಇಂಚಿನಷ್ಟು ಅಷ್ಟೇ ಮಾಡಿರಿ. ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ರಂದ್ರೆ ನಿಮಗೆ ಫಿನಿಶಿಂಗ್ ಕರೆಕ್ಟಾಗಿ ಬರೋಂಗಿಲ್ಲ. ನೆಕ್ಸ್ಟ್ 1/4 ಇಂಚಿನಷ್ಟು ಏನು ಫೋಲ್ಡಿಂಗ್ ಮಾಡ್ಕೊಂಡ್ವಲ್ರಿ ಅದನ್ನು ಹೊರಗಡೆ ಹಾಕಿ ಒಳಗಡೆ ಏನು ಎಡ್ಜ್ ಇರುತ್ತಲ್ಲ ಪೈಪಿಂಗ್ ಬಟ್ಟೆದ್ದು ಆ ಬಟ್ಟೆಯನ್ನು ಕರೆಕ್ಟಾಗಿ ಸ್ಲೀವಿಂದ ಯಾವ ರೀತಿ ಬಟ್ಟೆ ಇರುತ್ತಲ್ಲ ನೆಕ್ಕಿನ ಶೇಪಿಗೆ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. ನೋಡಿರಿ, ಇಲ್ಲಿ ಎರಡೂ ಬಟ್ಟೆನೂ ಕರೆಕ್ಟಾಗಿ ಇಟ್ಕೊಂಡು ನೋಡಿಕೊಂಡು ಸ್ಟಿಚ್ ಮಾಡ್ತಿರ್ಬೇಕು. ಯಾಕಂದ್ರೆ ತೆಳಗಿನ ಬಟ್ಟೆ ಸ್ವಲ್ಪ ಒಳಗಡೆ ಸರಿ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ನಾವು 1/4 ಇಂಚಿನಷ್ಟು ಅಷ್ಟೇ ಸ್ಟಿಚ್ ಮಾಡ್ತಿರ್ತೀವಿ. ಅವು ಒಳಗಿನ ಬಟ್ಟೆ ಸರಿತಪ್ಪ ಅಂದ್ರೆ ನಾವು ಪೈಪಿಂಗ್ ಮಾಡಿದ ಮೇಲೆ ನಮಗೆ ಜಲ್ದಿ ಬ್ಲೌಸ್ ಹಾಳಾಗೋ ಚಾನ್ಸಸ್ ಇರ್ತೈತಿ. ಕಸ್ಟಮರ್ಸ್ ರಿವ್ಯೂನೂ ಕಡಿಮೆ ಆಗೋದಿರ್ತೈತಿ. ಕಸ್ಟಮರ್ಸ್
ಬರೋದು ಕಡಿಮೆ ಆಗ್ತೈತಿ. ಅದಕ್ಕೆ ನಾವು ಯಾವುದೇ ಮಾಡಿದ್ರೂ ಕೆಲಸ ನೀಟಾಗಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಾಡಿದ್ರೆ ನಮ್ಗೆ ಕಸ್ಟಮರ್ಸ್ ಇನ್ನೂ ಇನ್ಕ್ರೀಸ್ ಆಗ್ತಾರೆ. ಅದಕ್ಕೆ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆನ ಸ್ಟಿಚ್ ಮಾಡಿರಿ. ಈಗ ನೋಡಿರಿ, ಈಗ ಅದನ್ನು ಸ್ಟಿಚ್ ಆದಮೇಲೆ ಎಲ್ಲ ಕಡೆನೂ ಈ ರೀತಿ ಸ್ವಲ್ಪ ಏನು ನಾವು ಸ್ಟಿಚ್ ಹಾಕಿರ್ತೀವಲ್ರಿ ಸ್ಟಿಚ್ಚಿಂಗ್ಕಿಂತ ಒಳಗನೆ ಎಲ್ಲ ಕಡೆನೂ ಟ್ರಿಮ್ ಮಾಡಬೇಕು. ಈ ರೀತಿ ಟ್ರಿಮ್ ಮಾಡಿದಾಗ ನೀವೇನು ನೆಕ್ ಶೇಪ್ ಹಾಕಿರ್ತೀರಲ್ಲ ಅದೇ ನೆಕ್ ಶೇಪ ಇಲ್ಲಿ ಔಟ್ಫುಟ್ಟಾಗಿ ರೆಡಿ ಆಗ್ತೈತಿ. ನೀವೇನಾದರೂ ಕಟ್ ಮಾಡಲಿಲ್ಲ ಅಂದರೆ ಟರ್ನೂ ಆಗಂಗಿಲ್ಲ, ನೆಕ್ ಸರಿಯಾಗಿ ನಾವು ಪೈಪಿಂಗ್ ಮಾಡ್ಕೊಂಡು ಟರ್ನೂ ಆಗೋದಿಲ್ಲ ಮತ್ತು ನೀಟಾಗೂ ಬರೋಂಗಿಲ್ಲ. ನಾವು ಅಂದ್ಕೊಂಡಂಗೆ ಯಾವ ರೀತಿ ಬ್ರಾಡ್ ಅಂದಿರ್ತೀವಿ ಆ ರೀತಿ ಬ್ರಾಡ್ ಆಗ್ಯಾತು. ಹೆಂಗೆ ನೀವು ಏನು ಯಾವ ರೀತಿ ಬೇಕಂತ ನೀವು ಡ್ರಾಪ್ ಮಾಡಿರ್ತಿರಲ್ಲ ಆ ರೀತಿ ನಿಮಗೆ ಬರೋಂಗಿಲ್ಲ. ಅದಕ್ಕೆ ನೀವು ಈಗ ನೋಡಿರಿ, ಅದನ್ನು ಕರೆಕ್ಟಾಗಿ ಒಳಗಡೆ ನಮಗೆ ಎಷ್ಟು ಥ್ರೆಡ್ ನಮ್ಮ ಪೈಪಿಂಗ್ ಎಷ್ಟು ಬೇಕಲ್ಲ, ದಪ್ಪ ಬೇಕಂದ್ರೆ ದಪ್ಪ, ತಿಳು ಬೇಕಂದ್ರೆ ತಿಳು, ಎಷ್ಟು ಬೇಕು ನೋಡಿರಿ ಕರೆಕ್ಟಾಗಿ ಅದನ್ನು ಬಟ್ಟೆ ಒಳಗಡೆ ಹಾಕಬೇಕು ರೈಟ್ ಹ್ಯಾಂಡ್ಲಿ. ಆಮೇಲೆ ಲೆಫ್ಟ್ ಹ್ಯಾಂಡ್ಲಿ ಏನು ಮಾಡಬೇಕು, ಸ್ವಲ್ಪ ಜಗ್ದಂಗೆ ಮಾಡ್ಬೇಕು ರೀ. ಸ್ವಲ್ಪ ನೋಡಿರಿ, ರೈಟ್ ಹ್ಯಾಂಡಲ್ಲೇ ಈ ರೀತಿ ಹೊಲಿಸ್ಕೊತೀನಿ, ಲೆಫ್ಟ್ ಹ್ಯಾಂಡಲ್ಲೇ ಸ್ವಲ್ಪ ಜಗ್ಬೇಕು. ಸ್ವಲ್ಪ ಅಂದರೆ ನಮಗೆ ಎಷ್ಟು ಬಟ್ಟೆ ತಿನ್ನಬೇಕು, ಪೈಪಿಂಗ್ ದಪ್ಪ ಬೇಕು ತಿಳು ಬೇಕು ಅದನ್ನು ನೋಡಿಕೊಂಡು ಜಗ್ಬೇಕು. ಸ್ವಲ್ಪ ಜಾಸ್ತಿ ಅನ್ನೋದಕ್ಕಿಂತ ದಪ್ಪ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಜಗ್ಬೇಕು ರೀ. ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ಜಗ್ಗಿ ಜಸ್ಟ್ ಅದೇನು ಒಂದು ಇದು ಬರುತ್ತೆ ರೀ ಸಂದು, ಅಂದ್ರೆ ಒಂದು ಆ ಪೈಪಿಂಗ್ ಬಾಜು ಒಂದು ಪ್ಲೇಸ್ ಬರ್ತೈತೆ ಅಂದ್ರೆ ತೆಗ್ ಟೈಪ್ ಬರುತ್ತೆ. ಆ ಕರೆಕ್ಟಾಗಿ ತೆಗ್ಗೊಳಗನೆ ಸ್ಟಿಚ್ ಹಾಕ್ಬೇಕು. ಪೈಪಿಂಗ್ ಇದು ಸೀಕ್ರೆಟ್ ಟಿಪ್ಸ ಇದೆ ರೀ. ಕರೆಕ್ಟಾಗಿ ತೆಗ್ಗೊಳಗನೆ ಸ್ಟಿಚ್ ಹಾಕ್ಬೇಕು. ಅಂದರೆ ನಮ್ಗೆ ಏನಾಗುತ್ತೆ, ಪೈಪಿಂಗ್ ಒಟ್ಟು ಟರ್ನ್ ಆಗೋದಿಲ್ಲ. ಈಗೇನಾಗುತ್ತೆ, ವೇರ್ ಆದಮೇಲೆ ಪೈಪಿಂಗ್ ಏನಾಗ್ಬಿಡ್ತೈತಿ, ಹೊಳ್ಳಿ ಬಿಡ್ತೈತಿ. ಆ ರೀತಿ ಆಗೋದಿಲ್ಲ. ಅದೇ ರೀತಿನ ಬ್ಲೌಸನ್ನು ಮಾಡಿರಿ. ನೆಕ್ಸ್ಟ್ ನೋಡಿರಿ, ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಿನಿ. ಇದು ಸ್ಲೀವಿಂದ ಅಟ್ಯಾಚ್ ಮಾಡೋ ವಿಡಿಯೋ ಮಿಸ್ ಆಗೈತೆ ರೀ ಫ್ರೆಂಡ್ಸ, ನಾನು ನೋಡಿದ್ದಿಲ್ಲ, ಸಾರಿ. ನೋಡಿರಿ, ಸ್ಲೀವ್ ಅಟ್ಯಾಚ್ ಮಾಡೋದಂತೂ ಕಾಮನ್ನಾಗಿ ಎಲ್ಲ ಬ್ಲೌಸಿಗೆ ಯಾವ ರೀತಿ ತೋರಿಸ್ತೀನಲ್ಲ ಸಾಕಷ್ಟು ವಿಡಿಯೋದೊಳಗೂ ತೋರಿಸ್ತೀನಿ. ನೋಡಿರಿ, ಆ ವಿಡಿಯೋದೊಳಗೆ ನೋಡಿಕೊಂಡು ಸ್ಟಿಚ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಈಗ ಫಿಟ್ಟಿಂಗ್ ಅಂತೂ ನಾನು ನಾರ್ಮಲಾಗಿ 2 ಇಂಚು ಮಾರ್ಜಿನ್ ಬಿಟ್ಟಿದ್ದೆ. ನೀವು ಇದ್ರೊಳಗೆ ನೋಡಿರ್ಬೋದು, ಕಟಿಂಗ್ ವಿಡಿಯೋದೊಳಗೆ ನೋಡಿದರೆ ತಿಳಿತೈತಿ. 2 ಇಂಚು ಅಥವಾ 1.25 ಇಂಚ್ವರೆಗೂ ನಾನು ಏನು ಮಾಡಿದ್ದೆ, ಮಾರ್ಜಿನ್ ಬಿಟ್ಟಿದ್ದೆ. ಅದೇ ಅಷ್ಟೇ ಮಾರ್ಜಿನ್ ಮಾರ್ಜಿನಿಗೆ ನಾನು ಸ್ಟಿಚ್ ಹಾಕಕತ್ತೀನಿ. ಈಗ ಸ್ಟಿಚ್ ಹಾಕ್ಕೊಂಡು ಈ ರೀತಿ ಆರ್ಮೋಲ್ ಬಂದ ಮೇಲೆ ಆರ್ಮೋಲ್ ಕರೆಕ್ಟಾಗಿ ಅವರು ಬ್ಲೌಸಿಂದ ಆರ್ಮೋಲು, ನಮ್ಮ ಬ್ಲೌಸ್ ನಾ ಸ್ಟಿಚ್ ಮಾಡಿದಂಥ ಆರ್ಮೋಲ್ ಎರಡೂ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ಒಂದು ಮಾರ್ಕನ್ನು ಹಾಕ್ಕೋಬೇಕು. ಇದನ್ನು ನಾವು ನಾರ್ಮಲಾಗಿ 2 ಇಂಚಿಗೆ ಹಾಕ್ಕೊಂಡ್ವಿ ಅಂದ್ರೆ ನಾವು ಬ್ಲೌಸ್ ಆರ್ಮೋಲು ನಮ್ಮ ಆರ್ಮೋಲು ಕರೆಕ್ಟಾಗಿ ತೊಗೊಂಡಿದ್ರೆ ಕರೆಕ್ಟಾಗಿ ಬರ್ತೈತೆ. ನಾವು ಸ್ವಲ್ಪ ಹೆಚ್ಚು ಕಮ್ಮಿ ತೊಗೊಂಡಿದ್ವಿ ಅಂದರೆ ಸ್ವಲ್ಪ ಇಲ್ಲಿ ಇದು ಬರುತ್ತೆ. ಅದಕ್ಕಾಗಿ ನಾನು ಇಲ್ಲೇ ಮಾರ್ಕ್ ಅವ್ರ ಬ್ಲೌಸಿನ ಕರೆಕ್ಟಾಗಿ ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಂಡು ನೆಕ್ಸ್ಟ್ ಬ್ಲೌಸ್ ಸ್ಲೀವ್ ಫಿಟ್ಟಿಂಗೂ ಏನು ಮಾಡಿದೆ, ಕರೆಕ್ಟಾಗಿ ಅವ್ರ ಸ್ಲೀವ್ ಫಿಟ್ಟಿಂಗ್ ಎಷ್ಟಕ್ಕೆ ಐತಲ್ಲ ಅದು ಅಂತೂ ನಮ್ಗೆ ಅದನ್ನು ಸಹ ಮಾರ್ಕ್ ಬೇಕಾಗ್ತೈತಿ. ಹೀಗಾಗಿ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಸ್ಟ್ರೇಟಾಗಿ ಒಂದು ಫಿಟ್ಟಿಂಗ್ ಲೈನನ್ನು ಹಾಕ್ಕೊಂಡೆ. ನೋಡಿರಿ, ನಮ್ಗೆ ಒಂದು ಸ್ವಲ್ಪ ಕ್ರಾಸ್ ಬಂದಿಲ್ಲ, ಏನಿಲ್ಲ, ಸ್ಟ್ರೇಟಾಗಿ ಎಷ್ಟು ಕರೆಕ್ಟಾಗಿ ಬಂದೈತ್ರಿ. ಮತ್ತು ಬಟ್ಟೆನೂ ಕರೆಕ್ಟಾಗಿ ನಮ್ಗೆ 2 ಇಂಚಿನಷ್ಟು ಅಥವಾ ಮಿನಿಮಮ್ 1.5 ಇಂಚಿನಷ್ಟು ಅಂತೂ ನಮಗೆ ಮಾರ್ಜಿನ್ ಸಿಕ್ತು. ನೋಡಿರಿ ಎಷ್ಟು ಸ್ಟ್ರೇಟಾಗಿ ಕರೆಕ್ಟಾಗಿ ಬಂದೈತ್ರಿ ಫ್ರೆಂಡ್ಸ. ನೋಡಿರಿ, ಇದೇ ರೀತಿನ ನೋಡಿರಿ ಎದುರು ಬಾಜು 4 ಸ್ಟಿಚ್ಚನ್ನು ಹಾಕಿ ನಾವು ಫಿಟ್ಟಿಂಗ್ ಮಾಡಿದ್ವಿ ಅಂದ್ರೆ ಇದ್ದದ್ದು ಬ್ಲೌಸ್ ಫಿಟ್ಟಿಂಗು ಮುಗೀತು. ಇದೇ ರೀತಿ ನಾವು ಮಾಡಿದ ಪ್ರೊಸೆಸ್ ಒಳಗೆ ಇನ್ನೊಂದು ಸೈಡನ್ನು ಫಿಟ್ಟಿಂಗನ್ನು ಮಾಡಿಕೊಂಡು ಬ್ಲೌಸು ಪರ್ಫೆಕ್ಟಾಗಿ ನನಗೆ ಎಷ್ಟು ಇಂಚ್ ಅದೇ ಸುತ್ತೈತೆ, ಎಷ್ಟು ಇಂಚ್ ನಾನು ಬ್ಲೌಸ್ ಲೆಂತ್ ಇಟ್ಟು ಸ್ಟಿಚ್ ಮಾಡಿದೆ ಅಷ್ಟು ಇಂಚ್ ನನಗೆ ಬ್ಲೌಸು ಕರೆಕ್ಟಾಗಿ ರೆಡಿ ಆಯ್ತು ರೀ. ಇದು ಎಡ್ಜಲ್ಲಿ ಒಂದು ಸ್ವಲ್ಪ ಬಟ್ಟೆ ಕರೆಕ್ಟಾಗಿ ಇರೋಂಗಿಲ್ಲ ರೀ, ಅದನ್ನು ನೀವೇನು ಮಾಡಬೇಕು, ಟ್ರಿಮ್ ಮಾಡ್ಕೋಬೇಕು. ಅಂದ್ರೆ ನಮಗೆ ನೀಟಾಗಿ ಅನಿಸುತ್ತೆ. ನೋಡಿರಿ, ಎರಡೂ ಕಡೆ ನಾನು ಫಿಟ್ಟಿಂಗ್ ಮಾಡ್ಕೊಂಡ್ಮೇಲೆ ಬ್ಲೌಸು ಈ ರೀತಿ ರೆಡಿ ಆಯಿತು, ಕರೆಕ್ಟಾಗಿ ಬಂದೈತ್ರಿ. ಅವರು ವೇಸ್ಟನ್ನು ನಾನು ಏನು ಮಾಡಿದೆ, ಕರೆಕ್ಟಾಗಿ ಮೆಜರ್ ಮಾಡಿಕೊಂಡೆ. ಕರೆಕ್ಟಾಗಿ ನಾನು ಏನು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡಿದ್ನಲ್ಲ ಅಷ್ಟು ಕರೆಕ್ಟಾಗಿ ಬಂತು. ನೋಡಿರಿ, ಎದೆ ಸುತ್ತಳತೆ ನಾನು ನೀವು ಕಟಿಂಗ್ ವಿಡಿಯೋದೊಳಗೆ ನೋಡಿದ್ರೆ ಅಂದ್ರೆ 12.5 ಇಂಚ್ ಇಟ್ಟು ಏನು ಮಾಡೀನಿ, ಎದೆ ಸುತ್ತಳತೆ ಇಟ್ಟು ಕಟಿಂಗ್ ಮಾಡೀನಿ ರೀ. ಇದು ಬ್ಲೌಸ್ 12.5 ಇಂಚು. ನೋಡಿರಿ, ಕರೆಕ್ಟಾಗಿ 12 ಇಂಚ್ ಎದೆ ಸುತ್ತಳತೆ ಬ್ಲೌಸು ನಮಗೆ ರೆಡಿ ಆಗೈತಿ. ವೇಸ್ಟ್ ಒಳಗೂ ಅದೇ ರೀತಿ ಕರೆಕ್ಟಾಗಿ ಬಂದೈತಿ. ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಪ್ಲೀಸ್.